ನನಗೆ ನ್ಯಾಯ ಸಿಗಲಿಲ್ಲ. ಹನ್ನೊಂದು ವರ್ಷದಿಂದ ಒದ್ದಾಡಿ ಖರ್ಚು ಮಾಡಿ ಮೊನ್ನೆಯಿಂದ 4-5 ದಿವಸದಿಂದ ನಮ್ಮ ಬ್ರಹ್ಮವರ ಉಪ್ಪೂರು ಅಕ್ಷತಾ ಪೂಜಾರಿ ಎನ್ನುವರು ಏನು ಆರೋಪ ಮಾಡ್ತಾ ಇದ್ದಾರೆ, ಈ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಈ ಆರೋಪ, ಇದರ ಹಿನ್ನೆಲೆ ಏನು ಅನ್ನೋದು ಬಹುಶಃ ಜನರಿಗೆ ಗೊತ್ತಿಲ್ಲ ಅನಿಸುತ್ತೆ. ಯಾಕಂತ ಹೇಳಿದರೆ ಇದು ನನ್ನ ಅಪಘಾತದ 11 ವರ್ಷದ ಹಿಂದೆ ಅಪಘಾತ ಆದ ಪ್ರಕರಣ. ಇದರಲ್ಲಿ ನನ್ನ ಬಗ್ಗೆ 7 ವರ್ಷ ನ್ಯಾಯಾಲಯ ತನಿಖೆ ಮಾಡಿ ಪರಿಹಾರ ನೀಡಬೇಕಂತೇಳಿ ಆದೇಶ ಮಾಡಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಆ ವ್ಯಕ್ತಿಗೆ, ಯಾರಿಗೆ ಆಶಿಕ್ ಅನ್ನೋ ವ್ಯಕ್ತಿಗೆ ಅರೆಸ್ಟ್ ಆರ್ಡರ್ ಕೂಡ ಆಗಿತ್ತು. ಆ ವ್ಯಕ್ತಿ ಅರೆಸ್ಟ್ ಆರ್ಡರ್ ಆದರೂ ಸಿವಿಲ್ ಕೇಸಿಗೂ ಕ್ರಿಮಿನಲ್ ಕೇಸಿಗೂ ವ್ಯತ್ಯಾಸ ಇರೋದ್ರಿಂದ ಈ ಆದೇಶದಲ್ಲಿ ಆದೇಶ ಆಗಿ ಒಂದು 15 ದಿವಸದ ನಂತರ ಕೋರ್ಟ್ ಅಮೀನ್ರಿಗೆ ಆ ಫೈಲ್ ಹೋಗ್ತದೆ. ಆ ಅಮೀನ್ರಿಗೆ ಫೈಲ್ ಹೋದ ಕೂಡಲೇ ಬಹುಶಃ ಯಾರೋ ಬೇರೆ ವ್ಯಕ್ತಿಗಳಿಂದ ಆ ವ್ಯಕ್ತಿಗೆ, ಯಾರಿಗೆ ಆಶಿಕ್ ಅನ್ನುವ ವ್ಯಕ್ತಿಗೆ ಮಾಹಿತಿ ಹೋಗ್ತಿತ್ತು. ಈಗ ಸದ್ಯದಲ್ಲಿ ನಿನಗೆ ಇನ್ನೊಂದು 10 ದಿವಸ ನೀನು ತಲೆಮರೆಸ್ಕೊಳ್ಬೇಕು, ನಿನಗೆ ಇಂಥ ಅಮೀನರಿಗೆ ಬಂದಿದೆ, ಅಥವಾ ನೀವು ನನಗೆ ಹಿಡಿಲಿಕ್ಕೆ ಪೊಲೀಸರು ಯಾರೋ ಬರ್ತಾರೆ ಏನೋ. ಆ 10 ದಿವಸದಲ್ಲಿ ನಾವು ಎಷ್ಟೇ ಪ್ರಯತ್ನ ಮಾಡೋ ತಪ್ಪಿಕೊಳ್ತಿದ್ದ. ಹೀಗೆ ಈ ಪ್ರಕರಣದಲ್ಲಿ ನಾವು ಶಿರುವ ಒಂದು ಕಡೆ ಹೋದವಾಗ ಇದೇ ಪ್ರಕರಣಕ್ಕೆ ಇನ್ನೊಬ್ಬ ಆರೋಪಿ ಸುಬೋಧ ಶೆಟ್ಟಿ ಅಂತ ಹೇಳಿ ಇದ್ದಾನೆ. ಅಲ್ಲಿಯೂ ಕೂಡ ಅವ್ರ ಮನೆಗೆ ಹೋದವಾಗ ಅಮೀನ್ರ ಮೇಲೆ ಪೊಲೀಸ್ ಕೇಸನ್ನು ಕೊಟ್ಟಿದ್ರು ಆ ಸುಬೋಧ ಶೆಟ್ಟಿ ಅನ್ನೋರ ಹೆಂಡತಿ. ಅದು ಕೂಡ ನಾವು ಪೊಲೀಸರಿಗೆ ಅದನ್ನು ಮನದಟ್ಟು ಮಾಡಿ ಆ ವಿಷಯವನ್ನು ಕ್ಲಿಯರ್ ಮಾಡುತ್ತೆ ಅಲ್ಲಿ. ಆಮೇಲೆ ಇದೇ ಪ್ರಕರಣಕ್ಕೆ ನನ್ನ ನಕಲಿ ಸಹಿ ಮಾಡಿ ಹೈಕೋರ್ಟಲ್ಲೂ ಕೂಡ ಕೇಸ್ ಫೈಲಿಂಗ್ ಮಾಡಿದ್ದಾರೆ. ಇದ್ರ ಬಗ್ಗೆಯೂ ಕೂಡ ಆ ಕೇಸ್ ಫೈಲಿಂಗ್ ಮಾಡಿದಂಥ ವಕೀಲರ ಮೇಲೂ ಕೂಡ ನಾನು ಕೇಸ್ ದಾಖಲಿಸಿದ್ದೇನೆ. ಹಾಗೆ ಕೌಂಟರ್ ಕೇಸ್ ಕೂಡ ಆಗಿದೆ ಹೈಕೋರ್ಟಲ್ಲಿ. ಆಮೇಲೆ ಮೂರನೇದಾಗಿ, ಮೊನ್ನೆ ಈ ಆಶಿಕ್ ಅನ್ನೋ ವ್ಯಕ್ತಿ ಪದೇ ಪದೇ ತಪ್ಪಿಸಿಕೊಳ್ಳೋದ್ರಿಂದ ಅರೆಸ್ಟ್ ಆರ್ಡರ್ ಇತ್ತು. ಆ ಆಧಾರದ ಮೇಲೆ ಪೊಲೀಸರು ಮೊಬೈಲ್ ಲೊಕೇಶನ್ ಮೂಲಕ ಹಿಡಿಯೋದಕ್ಕೆ ಪ್ರಯತ್ನ ಪಡುವಾಗ ನನಗೆ ಕಾಲ್ ಬಂತು, ಇಂಥ ಲೊಕೇಶನಲ್ಲಿ ಅವ ಇದ್ದಾನೆ, ಈಗ ನೀವು ಬನ್ನಿ ಅಂತೇಳಿ. ಅದು ಸಮಯ ಬೆಳಿಗ್ಗೆ 4 ಗಂಟೆ ಆಗಿತ್ತು. ನನಗೆ ಫೋನ್ ಬಂತು, ನಾನು ಕೂಡ ಹೋಗಿದ್ದೆ. ಪೊಲೀಸರು ಕೂಡ ಅವ್ರ ಕಾರಲ್ಲಿ ಬಂದಿದ್ರು, ನನ್ನ ಕಾರಲ್ಲೂ ಪೊಲೀಸರಿದ್ದರು. ಈ ಸಂದರ್ಭ ಆ ಜಾಗಕ್ಕೆ ಹೋದವಾಗ ಲೊಕೇಶನ್ ಸ್ಟಾಪ್ ಆಗ್ತದೆ. ಸ್ಟಾಪ್ ಆದವಾಗ 4-5 ಮನೆಯಲ್ಲಿ ಇದು ಯಾವ ಮನೆ ಕೇಳಿದ್ರೆ ಇಂಥ ಮನೆ ಅಂತ ತೋರಿಸಿದೆ. ನಮಗೆ ಅಲ್ಲೇ ಮನೆಯಿಂದ ಒಂದು 5 ಮೀಟರ್ ದೂರದಲ್ಲಿ ನಿಲ್ಲಿಕ್ಕೆ ಹೇಳಿದ್ದಾರೆ. ಪೊಲೀಸರು ಮನೆ ಬಾಗಿಲಿಗೆ ಹೋಗಿ ಆ ಬಾಗಿಲನ್ನು ಬರೆದಿದ್ದಾರೆ. ಒಳಗೆ ಹೋಗಲಿಕ್ಕೆ ಆ ಮನೆಯ ಒಬ್ಬರು ಹೆಂಗಸು, ಅಕ್ಷತಾ ಪೂಜಾರಿ ಅಮ್ಮ ಅನಿಸುತ್ತೆ. ಯಾಕಂತ ಹೇಳಿದರೆ ಅವ್ರ ಮನೆಯಲ್ಲಿ ಯಾರಿದ್ರು ಏನು ನಮಗೆ ಗೊತ್ತಿಲ್ಲ. ನಾವು ಹುಡ್ಲಿಕ್ಕೆ ಹೋದದ್ದು ಆಶಿಕ್ನನ್ನು. ಅಲ್ಲಿ ಹೋದ ಮೇಲೆ ಅವರ ದೊಡ್ಡಮ್ಮ ಅಂತೇಳಿ ಗೊತ್ತಾದದ್ದು. ಈ ಆಶಿಕ್ ಅಕ್ಷತಾ ಅನ್ನೋ ಹುಡುಗಿ ಏನು ಆರೋಪ ಮಾಡಿದ್ದಾರೆ, ಏನು ಕೈ ಎಳೆದಿದ್ದಾರೆ, ಒಳಗೆ ಬಂದಿದ್ದಾರೆ, ಆರೋಪಿಯನ್ನು ಹುಡುಕಿದ್ದಾರೆ ಅಂತೇಳಿ ಸುಳ್ಳು ಆರೋಪ ಮಾಡಿ 2 ದಿವಸದ ನಂತರ ಆಸ್ಪತ್ರೆಯಲ್ಲಿ ದಾಖಲಾಗಿರುವುದು ಕಂಡು ಬಂತು. ಆದರೆ ಅಲ್ಲಿ ನಾನಾಗಲಿ ಪೊಲೀಸರಾಗಲಿ ಅವಾಚ್ಯ ಶಬ್ದದಿಂದ ಬೈದದ್ದು ಅಥವಾ ದುರ್ವರ್ತನೆ ತೋರುವಂಥದ್ದು ಯಾವುದೇ ವರ್ತನೆ ಮಾಡಿಲ್ಲ. ಯಾಕಂತ ಹೇಳಿದರೆ ಪೊಲೀಸರು, ಅವರಿಗೆ ಕಾನೂನು ಗೊತ್ತಿದೆ. ದಿವಸ ಅದೇ ಕೆಲಸ ಮಾಡಿ ವಿಡಿಯೋ ಮಾಡ್ಕೊಳ್ಬೇಕು ಅನ್ನೋದು ಸಹ ಗೊತ್ತಿದೆ. ವಿಡಿಯೋ ಮಾಡ್ಕೊಂಡಿದ್ದಾರೆ. ಅದರ ಸಂಬಂಧಪಟ್ಟ ಮೇಲಧಿಕಾರಿಗಳಿಗೆ ಕಳಿಸಿದ್ದಾರೆ. ಹಾಗೆ ನಿನ್ನೆ ಸಹ ನನ್ನ ಈ ಪ್ರಕರಣದಲ್ಲಿ ತನಿಖೆ ಇತ್ತು. ಈ ಸಂದರ್ಭ ಎದುರುಗಡೆಯಿಂದ ಯಾವುದೇ ವಕೀಲರು ಸಹ ಬರ್ತಾ ಇಲ್ಲ. ಆ ಹುಡುಗಿಗೆ ಹಲ್ಲೆ ಮಾಡಿದ್ದಾರೆ ಅಂತೇಳಿ ಹೇಳಿ ಸಂಘಟಕರು ಹೋರಾಟ ಮಾಡಿ ನಿಜವಾಗಿ ಕಾನೂನಲ್ಲಿ FIR ಮಾಡಲಿಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟಿನವರಿಗೆ, ಆಯಾ ಡಿಪಾರ್ಟ್ಮೆಂಟ್ ಮೇಲೆ ಪೊಲೀಸರ ಮೇಲೆ FIR ಮಾಡಲಿಕ್ಕೆ ಅವಕಾಶ ಇಲ್ಲದೆ ಇದ್ರೂ ಕೂಡ ಸಂಘಟಕರ ಹೋರಾಟದ ಮೇರೆಗೆ FIR ಆಯಿತು. ಈ FIR ಆಗುವ ಸಂದರ್ಭ ನನ್ನ ಹೆಸರನ್ನು ಕೂಡ ಹಾಕಿದ್ದಾರೆ. ನಾನು ಕೇಳ್ತಾ ಇರೋದು ಏನು ಕೇಳಿದರೆ, ಹಾಗಾದರೆ ಮೊನ್ನೆ ಒಂದೇ ದಿವಸದಲ್ಲಿ ನಾವು ಈ ಪ್ರಕರಣದಲ್ಲಿ 3 ಸಲ ಆಯಿತು ಈಗ ಕಂಪ್ಲೇಂಟು. ಹೀಗೆ ಆದರೆ ನಾನು ನ್ಯಾಯ ಕೇಳೋದು ಎಲ್ಲಿ? ನನಗೆ ಇನ್ನು ಪುನಃ ಆ ವ್ಯಕ್ತಿಯನ್ನು ಹಿಡಿಯುವುದಕ್ಕೆ ಅರೆಸ್ಟ್ ಆರ್ಡರ್ ಇದೆ. ಹಾಗಾದರೆ ನನ್ನ ಇನ್ನು ಮುಂದಿನ ಆ ವ್ಯಕ್ತಿಯನ್ನು ಹಿಡಿಯುವಾಗ ಈ ಪೊಲೀಸರು ಬರುವುದಾದರೂ ಹೇಗೆ? ಯಾಕಂತೇಳಿ ಹೇಳಿದರೆ ಮನೆ ಬಾಗಿಲಿಗೆ ಹೋಗಲಿಕ್ಕೆ ಪೊಲೀಸರಿಗೆ ಹೆದರ್ಕೊಳ್ಳುವಂಥ ಪರಿಸ್ಥಿತಿ ಬಂತು. ಅವರು ಕೂಡ ಕೇಸ್ ಹಾಕ್ಕೊಂಡು ಇದು ಅಲೆದಾಟ, ನನ್ನೊಟ್ಟಿಗೆ ಅವರು ಕೂಡ ಅಲೆದಾಟ ಮಾಡುವಂಥ ಪರಿಸ್ಥಿತಿ ಬಂತು. ಹಾಗಾದರೆ ಸಂವಿಧಾನ, ನಮ್ಮ ಕಾನೂನು
ಇದ್ರ ಬಗ್ಗೆ ಏನು ಹೇಳ್ತದೆ? ಹಾಗಾದ್ರೆ ನಮ್ಗೆ ಆ ವ್ಯಕ್ತಿಯನ್ನು ಹಿಡಿಯುವುದಕ್ಕೆ ಅಥವಾ ಪರಿಹಾರ ಪಡ್ಕೊಳ್ಳೋದಕ್ಕೆ ಅವಕಾಶವೇ ಇಲ್ವಾ? ಆ ಹೋರಾಟಗಾರರೇ, ದಯವಿಟ್ಟು ನೀವು ನನ್ನ ಕಡೆನೂ ಕೂಡ ನೋಡ್ಬೇಕಿತ್ತು. ಯಾಕಂತೇಳಿ ಹೇಳಿದ್ರೆ 11 ವರ್ಷದಿಂದ ಹೋರಾಟ ಮಾಡಿ ನಾನು ನನ್ನ ಪರಿಸ್ಥಿತಿ ಅದನ್ನ ಪದೇ ಪದೇ ಹೇಳುವುದು ಸರಿಯಲ್ಲ ಅನ್ಸುತ್ತೆ ಕಾಣುತ್ತೆ. ಆದರೆ ಸಾಬೀತಾಗಿದೆ, ನನಗೆ ಏನು ಕೋರ್ಟ್ ಹೇಳಿದೆ, ಏನು ತೀರ್ಪು ಕೊಟ್ಟಿದೆ, ಅದು ಯಾಕೆ ನನಗೆ ಪರಿಹಾರ ನೀಡ್ತಾ ಇಲ್ಲ? ನಾನು ಪರಿಹಾರ ಎಲ್ಲಿ ಕೇಳುವುದು? ಹಾಗಾದ್ರೆ ನನಗೆ ನ್ಯಾಯ ಕೇಳುವುದು ಹೇಗೆ? ಇನ್ನು ಮುಂದೆ ಪೊಲೀಸರು ಈ ವಿಷಯದಲ್ಲಿ ಬರುವುದು ಹೇಗೆ? ಮನೆ ಬಾಗಿಲಿಗೆ ಬರುವುದಾ ಬೇಡ ಅನ್ನೋದು ಆಲೋಚನೆ ಮಾಡುವಷ್ಟು ಪೊಲೀಸರಿಗೂ ಕೂಡ ಭಯದ ವಾತಾವರಣ ಸೃಷ್ಟಿಯಾಗಿ ಬಿಡ್ತು. ಅಲ್ಲಿ ಒಟ್ಟಾರೆ ಮೇಲೆ ಅಕ್ಷತಾ ಪೂಜಾರಿ ಅವರು ಮಾಡಿದಂತ ಆರೋಪ ಸಂಪೂರ್ಣ ಸುಳ್ಳು ಅಂತೇಳಿ ಈ ಮೂಲಕ ಹೇಳ್ತಾರೆ.